ನಾವು ಮಾತಿದ್ರೆ ಬೆಂಗಳೂರು ಗೊತ್ತು, ಬೆಂಗಳೂರು ಆಫ್ ಮಾಡಲ್ಲ. ಮಾತಿದ್ರೆ ಬೆಂಗಳೂರು ಗೊತ್ತು ಅಂತಾನೆ. ಬೆಂಗಳೂರು ಗೊತ್ತಿಲ್ಲದ್ರೆ 5 ನಿಮಿಷ ಬಂದಿದ್ದೀವಿ. 5 ನಿಮಿಷ ಆಯ್ತು ಸ್ಪಾಟಿಗೆ ಬಂದು. ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ನಮ್ಮ ನಾಗೇಶ್ ನಾಗಿಯವ್ರ ಮನೆ ಬಂದಿದ್ದೀವಿ. ನಾಗೇಶ್ ನಾಗಿಯವ್ರ ಮನೆ ಇದೇನೆ. ಅವ್ರ ಬರ್ತಡೇ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ವಿ. ಈ ವಾರ ಪೂರ್ತಿ ಬರ್ತಡೇ ಅವು ಇವೇ ಆಗೋದು. ನನ್ನ ತಂಗಿ ಬರ್ತಡೇ, ನಾಗೇಶ್ ನಾಗಿಯವ್ರ ಬರ್ತಡೇ, ಬರೀ ಬರ್ತಡೇ ಹಬ್ಬ ಹರಿದಿನ ಬರ್ತಡೇನೇ ಆಗೋಯ್ತು. ಬರ್ರಿ ನಮ್ಮ ನಾಗೇಶ್ ನಾಗಿ ಏನು ಮಾಡ್ತಾರೆ ನೋಡೋಣ. ಬರ್ತಡೇ ಸೆಲೆಬ್ರೇಟ್ ಮಾಡಕ್ಕೆ ಬಂದಿರೋದು ನಾನು, ನನ್ನ ಜೊತೆ ಮಿಸ್ಟರ್ ಮನೋಹರ್ ಅವರು, ಆರೋನ್ ಪೈ ಓನರು. ಅವನು ಗೊತ್ತಲ್ಲ, ಅವನು ಕೆಂಪೇಗೌಡ ವಂಶದವನು. ಕೆಂಪೇಗೌಡ ವಂಶ ಅಂತ ಅಲ್ಲೋಡ ಅವನು. ಯಪ್ಪ ಗಾಡಿ ನಿಲ್ಸಕ್ಕೆ ಎಷ್ಟೋದಾಡ್ತಾನೆ ನೋಡವನು. ಅದು ಯಾರ ನಮ್ಮ ಮಕ್ಕಳು ಬಂದು ಏನು ಈ ಕಡೆ ಫೋನ್ ಮಾಡ್ತಾನೆ ಅಂತ. ಈ ಸೈಡ್ ಹಾಕಲ್ಲ ಇಲ್ಲಿ ಫುಲ್ ಹೊಡೆದಿ ಮಗಳಿಗೆ. ಅವ್ರ ಮನೆಯವ್ರು ಏನ್ರಿ ಇದ್ರೆ ಓಡಾಡ್ತಾರ. ಯಾಕಲ್ಲ ಹಂಗ್ಸಾಕಾಯ್ತು ಸುಟ್ಕೊಂಡ ಬಾರ ಪೇವನ. ನಮ್ಮ ನಾಗೇಶ್ ನಾಗಿವ್ರು ಏನು ಮಾಡ್ತಾರೆ ನೋಡಿ ಫಸ್ಟು. ನಾಗೇಶ್ ನಾಗಿಯವ್ರ ಮನೆ ಗೈಸ್. ಯಾರು ನಾಗೇಶ್ ನಾಗಿಯವ್ರು ಮನೆ ಮಾಡ್ಬೇಕು ಅಂತಂದ್ರೆ ನಂಬರ್ 80 ಮನೆ ಹುಡುಕೊಂಬಂದೆ. ಇಲ್ಲೇ ಇರ್ತಾರೆ ಯಾವಾಗೂ. ನಡೀರಿ ಇವಾಗ ನೀವೆಲ್ಲರೂ. ಮನೇಲಿ ಯಾರಿಲ್ಲ, ಒಬ್ಬರೇ ಅವರೇ. ಇವತ್ತು ಆಫೀಸ್ ರಜಾ. ಆಫೀಸ್ಗೆ ಹೆಂಗೆ ಕೇಳಿ ಬಂದ್ಕೊಡ್ತೀರಿ ಕಿರಣೆ? ಇವತ್ತು ಪಾರ್ಟಿ ಕೇಳ್ತಾರಲ್ಲ ಆಫೀಸ್ ಸ್ಟಾಫ್ಗಳು. ಅದಕ್ಕೆ ದೇವಸ್ಥಾನ ಅನ್ಕೊಂಡು ಬಂದ್ಕೊಡ್ತಿರೋದು ಅಣ್ಣರು ರಾಜ್ಕುಮಾರು. ಹಾಂ ಇದೇ ಫ್ಲೋರ್ ನಡೆಯಲ್ಲ, ಸೆಕೆಂಡ್ ಫ್ಲೋರ್ನಲ್ಲಿ. ಅದಲ್ಲ ಕಳ್ಳ ಯಾಕಲ್ಲ. ನನ್ನ ಮಕ್ಕಳ ನನಗೇನ ನಾಲ್ಕನೇ ಸಲ ಬತ್ತಾಯಿದ್ದೀನಿ ಕಳ್ಳ. 4ನೇ ಸಲ ಬತ್ತಾಯಿದ್ದೀನಿ. ನನಗೆ ಕನ್ಫ್ಯೂಸ್ ಆಗೋಯ್ತು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಅಲ್ಲ ಕಣ್ರಿ, ಬರ್ತಡೇ ಮಾಡಬೇಕು ಏನ್ರಿ ನೀವು ಅಡುಗೆ ಮಾಡ್ಕೊಂಡು ಹೋಗ್ತಿದ್ದೀರಾ? ಏನ್ರಿ ಇದು ನಿಮ್ಮ ಕತೆ? ನಾನು ಬರ್ತಿದ್ದೀನಿ ಅಂತ ಒಂದು ಕುರಿನ ಕುಯ್ಯೋದ್ಬಿಟ್ಟು ಬಟಾಣಿ ಬೇಯಿಸ್ತಿದ್ದಿ ಇಲ್ಲಿ. ಬಟಾಣಿ ಯಾರಿಗೆ ಬೇಕು? ನಾವು ವಾಪಸ್ ಹೋಗ್ತೀವಿ. ನಾನು ಹೋಗ್ತೀನಪ್ಪ. ಹ್ಯಾಪಿ ಬರ್ಡೇ ಚಡ್ಡಿಯ ಚರಿತ್ರ ಮ್ಯಾನ್. ಇವತ್ತೇ ನೋಡಿದ್ದು 20 ದಿವಸದ ನಂತರ ಇವನ್ನ. ಏನು ಸಮಾಚಾರ? ಬೆಳಗಿಂದ ಏನೋ ಮಾಡ್ತಿದ್ದೆ? ಎಲ್ಲ 12 ಗಂಟೆಗೆ ಯಾವುದು? ನಾನು ಮಿಸ್ ಮಾಡಿದ್ದೀನಿ ರಾಜು. ಗೈಸ್ ಕೇಕ್ ಇರೋದು ನೀಟಾಯಿತು. ನಾಗೇಶ್ ನಾಗ್ ಅವ್ರ ಬರ್ತಡೇಗೆ ಇವಾಗ ಸೆಲೆಬ್ರೇಟ್ ಮಾಡ್ಬಿಟ್ಟು ಮನೆ ಬರಬೇಕು. ಹ್ಯಾಪಿ ಬರ್ಡೇ ಟು ಯು. ಅಕ್ಕ ನಮಸ್ಕಾರ ಕಣಕ್ಕ. ಒಂದು ಸ್ಟೂಲ್ ಕೊಡೋಣ ಜಲ್ದಿ. ಅಂತ ಟೈಮ್ ಆಯಿತು. ಹೆಂಗದೆ ಹೆಸರು? ಹ್ಯಾಪಿ ಬರ್ಡೇ ನಾಗು. ಹ್ಯಾಪಿ ಬರ್ಡೇ ನಾಗು ಅವ್ರಿ. ಹಚ್ಚಿರಿ ಬೆಂಕಿ ಬಣ್ಣ ಕೊಡಿ ಜಲ್ದಿ. ಟೈಮ್ ಆಯಿತು. ಓಹೋ ನಿಮ್ದು ಕಣ್ರಿ ಬರ್ತಡೇ. ಆ ಕಡೆ ತಿರ್ಸಲ್ಲ, ಈ ಕಡೆ ಇಲ್ಲ ಕಿರಣ. ಎತ್ತದ ಮೇಲೆ ಅಣ್ಣ ಎತ್ಬಿಡ್ರಿ ಅಣ್ಣ ಅದನ್ನ ಪೇಪರ್. ಹಂಗೆ ತಿರ್ಗಸ ಹಿಂಗೆ ತಿರ್ಗಸು. ಅವಣ್ಣ ಅಲ್ಲಿ ಸರ್ ನಿಂತ್ಕೊಳ್ರಿ ನೀವು. ಹಿಂಗೆ ನಿಂತ್ಕೊಳ್ರಿ ನೀವು. ಯಾಕ್ರಿ ಈ ಕಡೆ ಸೆಂಟ್ರಿಗೆ ಚುಚ್ಚೋಣ. ಬೀಳಲ್ಲ, ಹಿಂಗೆ ಸೈಡ್ ಚುಚ್ಬೇಕಾಯ್ತು ನೀನು. ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ. ಅದೇ ಅದ್ರ ಮೇಲೆ ಬೆಳೆದ. ಸರಿ ಎಲ್ಲ ನಿಂತ್ಕೊಬಿಡಿ ಫುಲ್ ಫ್ಯಾಮಿಲಿ. ಬರ್ರಿ ಹೋಗ್ಲಿ ಪರವಾಗಿಲ್ಲ. ತಗೊಳ್ಳಲ್ಲ, ನಾನು ನೋಡಿದ್ದೀನಿ ವಾರದಲ್ಲಿ. ಇರೋ ಅದು ಫ್ಯಾನ್ ಹಾಕ್ಬಿಟ್ಟು ನಾವು ಮಾಡ್ತಾ ಇದೀವಿ ಅಂತ ಬುದ್ಧಿವಂತರು. ಓ ಇಲ್ಲಿ ನೋಡ್ರಿ ಇಲ್ಲಿ ಇವಂತಿದೆ ನೋಡ್ರಿ. ಕೊಂಡಿಗೆ ಹೊಡೆದಿ ಆಮೇಲೆ ಎತ್ಬಿಡೋಣ ಅಂತ ಅವಳು ಅಂದಲ್ಲಪ್ಪ. ಆಮೇಲೆ ಫ್ರೆಂಡ್ಸು ಗೈಸ್. ಇವರು ನಮ್ಮ ನಾಗೇಶ್ ಅಣ್ಣ ಅಕ್ಕ, ಸ್ವಂತ ಅಕ್ಕ. ಅಕ್ಕ ನಿಮ್ಮ ಹೆಸರು ಹೇಳ್ಬಿಡ್ರಿ. ನಾವು ಇದ್ದೈತೆ ನಿಮ್ಮ ಹೆಸರು ಬಿಡ್ತಾರ. ನಾಗಪ್ಪ ಇಂಡಸ್ ಗೇರಿ ಅಂತ
ರೇಣುಕಾ ಅಕ್ಕ, ಓಹೋ ರೇಣುಕಾ ಅಮ್ಮ ಅಂತ. ನಾಗೇಶ್ ಅಣ್ಣ ಫುಲ್ ಅದಿಲ್ವಾ? ಆಯ್ತು ವಿಡಿಯೋ ಆಗ್ತಾ ಇದೆ. ಓ ಯಾರೋ ನೋಡಿ ಆಗ್ತಾ ನಾಗೇಶ್ ಅಣ್ಣವರ ಕೊಚ್ಚಿಕು ಚಡ್ಡಿ ದೋಸ್ತು ಮಿಸ್ಟರ್ ಗಂಗರಾಜು ಅಂತ. ಓಕೆ ಓಕೆ ಗಂಗರಾಜು. ಗಂಗರಾಜು ಹೋಗ್ರಿ ನೀವ್ ಹೋಗ್ರಿ ಪಂಕ್ ಬಾಯ್. ಬನ್ನಿ ಬನ್ನಿ ಬಾ ಮೇಘ. ಬಂದ್ರೆ ಇಬ್ರು ಒಂದ್ಸಲಿ ಬರ್ರಿ. ನೀವು ಬನ್ನಿ ಆ ಕಡೆಯಿಂದ. ನೀವು ಹೋಗ್ಬಿಡ್ರಿ ಒಂದ್ಸಲಿ. ಈ ಹೋಗ್ರಿ ಈ ಕಡೆ ಹಚ್ಚಿದ್ದೀರಾ? ಹಾ ಒಬ್ರು ವಿಷಯ ಮಾಡ್ತೀರಾ ಚೆನ್ನಾಗಿದೆ ಮಾವ 100 ವರ್ಷ ಅಂತ. ಇವಾಗ ಒಂದ್ಸಲಿ ಮಾಡಿದಾಗ ವಿಡಿಯೋದಲ್ಲಿ 12 ಗಂಟೆ ಮಾಡಿದ್ರೆ ಗೊತ್ತು. ನಾವು ಬರಕಲ್ಲ 12 ಗಂಟೆಗೆಲ್ಲ. ಸರಿ ಹ್ಯಾಪಿ ಬರ್ಡೇ ಮಾಮ. ಏ ಇವಾಗ ನೀನು ತಿಂದ್ರಿ ನೀವು. ಇರ್ಲಿ ತಿಂದ್ರೆ ಡಯಾಬಿಟಿಸ್ ಏನ್ರಿ ನಿಮಗೆ? ಹಾ ದೊಡ್ಡ ಪೀಸ್ ತಗೋ. ಬಾಂಬೆ ಜಾಸ್ತಿ ಇದ್ರಿ. ನನಗೆ ಮಾತ್ರ ಒಂದು ಸ್ವಲ್ಪ ಡಯಟ್ ಆನ್ ಮಾಡ್ರಿ ಅವ್ರದ್ದು. ಇದೆಲ್ಲ ನಿಮಗೆ ಸ್ವಲ್ಪ ತಗೊಳ್ಳಿ. ನಂಗೆ ಸ್ವಲ್ಪ ಕೊಡು. ಸ್ವಲ್ಪ ಏನ್ ಅಂಗಡಿ ವಾಪಸ್ ಕೊಡಂಗಿದ್ರ ಕೇಕ್ನ? ಸರಿಯಾಗಿ ಬಿಡಲ್ಲ ನೀನು. ಹೋಗ್ರಿ ಓಹೋ ಹೋ 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 ಏಯ್ ಕಾಟ ನಿಂತ್ಕೊಳ್ಳ ಬದ್ಮಾಶ್. ಏಯ್ ಈ ಕಡೆ ಬರಕ್ಕೆ ಮನು. ಕಾಟ ಏಯ್ ಈ ಕಡೆ ಬರ. ಹಾ ಚಪ್ಪಳ ಬೇಕು. ಓಹೋ ಹೋ ಹೋ ಏ ಒಡೆ ಏನಾಗ ಅಣ್ಣ ನಾನು ಈಗಲೇ ಅಂತ ಇದ್ದೀನಿ, ನನಗೆ ಏನಾದ್ರು ಇಟ್ಟೋ ಬಾಯಿಗೆ. ಏಯ್ 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 ಉಂಡೆ ಮಾಡ್ಬಿಟ್ಟು ಸಿಹಿಯಾಗಿರ್ಲಿ ಅಂತ. ಏಯ್ ವಿಶ್ ಮಾಡು ಏನಾದ್ರು ನೀನ್ ಹೇಳು. ಹಬ್ಬದ ಆರ್ಥಿಕ ಶುಭಾಶಯಗಳು ನಾಗೇಶ್ ನಾಗ್ ಅವ್ರಿಗೆ, ನಾಗಿ ಅವ್ರಿಗೆ. ಸಾಕು ನೀರು. ಹಾ ಎಲ್ಲ ಎಲ್ಲ ಆಗೋದ್ರ ಅಷ್ಟೇನಾ? ಬಾರೋ. ನಂದು ಎರಡು ದೊಡ್ಡ ಪೀಸ್. ಇಲ್ಲ ನಂದು ಚಿಕ್ಕ ಪೀಸೇ. ರಾಜು ಹೆಂಗಿಕ್ಬೇಕು ಅಂದ್ರೆ ಬಾಯಲ್ಲಿ ತುರುಕ್ಬೇಕು ಹಾಕೊಂಡು ಇಬ್ರಿಗೂ. ತಿಂದೇ ಇಲ್ಲ ಅಣ್ಣ. ಡಸ್ಟ್ಬಿನ್ ಅಲ್ಲ ಕೇಳಂತಾನೆ. ಮಣ್ಣು ಯಾಕೋ ಹೋಗಿ ಮಣ್ಣು ಹೆಚ್ಚು. ಅಣ್ಣ ಇದನ್ನೆಲ್ಲ ಅಣ್ಣ ತಿನ್ಸ್ಕೊಳದ್ ಮಾತ್ರ ಇದನ್ನೆಲ್ಲ ಪೇಪರ್ ಎಲ್ಲ ತೆಗಿಯೋ. ಸ್ವಲ್ಪ ಹಾಕಪ್ಪ. ಏ ಬಾಯ್ ತುರುಕ್ಬೇಕು. ಪೇಪರ್ ಗೀಪರ್ ಎಲ್ಲ ಹ್ಯಾಪಿ ಬರ್ಡೇ 100 ವರ್ಷ ಚುಕ್ಕವಾಗಿ ಬಾಳು. ಸುಖವಾಗಿ, ಖುಷಿಯಾಗಿ ಖುಷಿಯಿಂದ ಆನಂದವಾಗಿ ಬರಬೇಕು. ತೆಗ್ದಿಟ್ಬಿಡು ಮೇಘ ಅದನ್ನ. ಬನ್ನಿ ಗಿಫ್ಟ್ ಕೊಡ್ತೀವಿ. ಏ ಇರ್ಲಿ ತಗೊಳ. ಇರ್ಲಿ ಏನಲ್ಲ ಅದು? ಅವಣ್ಣ ತಿಂತಾ ಇಲ್ಲ ಸ್ವೀಟ್ ಅಂತ. ಯಾರು ಹೋದ್ರೆ ನೀನ್ ಇಷ್ಟು ಈ ವಯಸ್ಸಿಗೆ ಇಲ್ಲ ಬಿಡ ಕಿರಣ, ನೀನ್ ಬಹಳ ಫ್ಯೂಚರ್ ಯೋಚನೆ ಮಾಡಿದ್ಯಲ್ಲ. ಬರಲಿಲ್ಲ ಶಿಶಾ. ಹ್ಯಾಪಿ ಬರ್ಡೇ ನಾಗೇಶ್ ಐಸ್ ಮಣ್ಣ ಮೈ ಬ್ರದರ್ ಫ್ರಮ್ ಮರ. ನೋಡ್ರಿ ಬ್ಯಾಡ್ ಬ್ರ್ಯಾಂಡ್ ನೋಡ್ರಿ ಅಲ್ಲಿ ಬ್ಯಾಡ್ ಮಾಫಿಯಾ. ತೆಗಿರಿ ಥ್ಯಾಂಕ್ ಯು. ತೆಗಿರಿ ಅದನ್ನ. ಇರ್ಲಿ ಹೇಳ ಆಮೇಲೆ ತೆಗಿತೀವಿ. ಇಲ್ಲಿ ತೆಗಿರಿ ಅದು ಆತರ ಏನು ಸೀಕ್ರೆಟ್ ಇಲ್ಲ ರಿವೀಲ್ ಮಾಡಕ್ಕೆ. ನಾಚಿಕೆ ನೋಡ್ತೇನ್ರಿ. ಏನಣ್ಣ ನೀನು BMW ಕಾರ್ ಕೊಡ್ತೀನಿ ಅಂದ. ಓಹೋ ನಾವೇ ಇನ್ನಲ್ಲಿ ಬಾಂಬೆ ತಗೊಂಡಿಲ್ಲ ಹಾಕಲ್ಲ ಇನ್ನ. ನೀವು BMW ತೆಗದೆ ಇಟ್ಬಿಡು ಮೇಘ ಇದು. ಕೇಕ್ ತೆಗೀದು. ತೆಗೆದು ಕ್ಲೀನ್ ಮಾಡ್ಬಿಡು. ಪಾಪ ಮನೋರು ಫೋನ್ ಮಾಡ್ತಾರೆ. ಏನಿದೆ ಪರವಾಗಿಲ್ಲ ಅಂತ ಮನೆಗೆ. ಏ ಏನೋ ತೆಗಿಯಕೋತ ನೀನ್ ಕಣ. ಅಯ್ಯೋ ಎಂತ ಹೇಳ್ಬೇಕು ನೀನು. ಅಣ್ಣ ತಡ್ಕಾಡ್ತಾ ಇರೋದ್ ನೋಡಿದ್ರೆ IT ಎಂಪ್ಲಾಯಿ ಅಂತಿ ನೀನು. 10 years of experience. ಏನಪ್ಪ ಇಷ್ಟಪಡೋದು ಇಷ್ಟಪಡ ಮಾಡೋಣ. ಸಾಫ್ಟ್ವೇರ್ ಎಲ್ಲ ಪೇಪರ್ ಎಲ್ಲ ತೆಗೆದು ಬಿಸಾಡಬೇಕು. ಜೂಮ್ ಇನ್ ಮಾಡಿ ಮನೆಗೆ ಬಿಟ್ಟು ತೋರಿಸ್ತೀನಿ. ಏ ಬರ ಕೈಯಲ್ಲ ಇದಾಗಲಿ. ಕಿವಿದು. ಏನದು ಏನ್ ಹೇಳೋದು? ಅಪ್ಪಿ ಕಿವಿದು ಗೈಸ್ ನಮ್ಮ ಮನೆ ಮದ್ವೆ ಬಂದು ಓಡಾಡ್ತಲ್ಲಿ ಏನೋ ಅಚಾತುರ್ಯದಿಂದ ಹೋಗಿ ಬ್ರೇಕ್ ಆಗೋಯ್ತದು. ರಿಂಗು ಅವತ್ತಿಂದ ಹಾಕೊಂಡಿದ್ರು, ಆಮೇಲೆ ಸೆಂಟ್ರಲ್ಲಿ ಮಿಸ್ ಆಗಿ ಕಿತ್ಕೊಂಡು ಉಲ್ಟಾಗಿತ್ತು. ಅದಕ್ಕೋಸ್ಕರ ಹೊಸದಾಗಿ ಸಣ್ಣದಾಗಿ ರಿಂಗು ಚಿತ್ತಾಗಿ ಹಾಕಿದ್ದೀನಿ ಫಸ್ಟ್. ಈ ಕಡೆಗೆ. ಈ ಕಡೆಗೆನಾ ಒಂದೇ ಹಾಕೊಂಡಿದ್ದೀನಿ, ಇನ್ನೊಂದು ಹಾಕೊಂಡಿಲ್ವಾ? ನಾನು ಉದ್ದ ಇದೀನಿ ಕಣ್ಲ ಅಪ್ಪಿ, ಇದಾಗಲ್ಲ ಇದು. ಇವಾಗ ನೋಡ್ರಿ ಪಕ್ಕ ತೋರ್ಸ್ರಿ ಕಿವಿ ತೋರ್ಸ್ರಿ. ಓ ಸೂಪರ್ ಬಿಡ್ರಿ ಪಕ್ಕ. ಇವಾಗ ಸೆಟ್ ಆಯ್ತು ಆಕ್ಚುಲಿ ಪಿಕ್ಚರ್. ಬರೋಣ ಓ ಆಗ ಕೊಡಕ್ಕೆ ನಾವು ಇದು ಮಾಡ್ತೀವಿ. ಆಯ್ತು ಬೈಜ ಮಾಡ್ಕೊಂಬಿಡ್ರಿ. ಎಲ್ಲ ಗಲೀಜ್ ಮಾಡ್ಬಿಟ್ರು ಅಂತನಾ ನೀವು ರಾತ್ರಿ ಈ ತರ ಹೊಡಿದೀವಾಗ ರಾತ್ರಿ ನೀವು ಈ ತರ ಮಾಡ್ಲಿವ ನೀವು ಈ ಪಾಪರ್ ಹೊಡಿಲಿವ? ಇನ್ನೇನ್ ಸೆಲೆಕ್ಟ್ ಮಾಡಿದ್ರು ಜಸ್ಟ್ ಕೇಕು ಅವ್ರೆಲ್ಲರ ತರ ಸೆಲೆಬ್ರೇಟ್ ಮಾಡಲ್ಲ ಕಣಲಿ. ಪಾಪ ಅವ್ರು ಅಷ್ಟೇ ಇದಕ್ಕೆ ಏನ್ ಹಚ್ಕೊಂಡ್ರೆ ಅವ್ರು ನಾವೇನ್ ಚಿಕ್ಕ ಹುಡುಗನ ಅಂತ ಜನ ದಿವಸ ಮಾಡ್ತೀವಿ. ನನಗೆ ಅಕ್ಕ ಬೇಜಾರಾಯ್ತು ನನಗೆ ಕಸ ಮಾಡಿದ್ಕೆ. ಅಕ್ಕ ಬೇಜಾರಾಯ್ತಾ ಕಸ ಅಂಡಿದ್ಕೆ? ಏನಿಲ್ಲ ಮತ್ತೆ
ಎಲ್ಲ ಇವರೇ ಮಾತಾಡ್ತಾರೆ ಕಂಡ್ರಿ ಇವರು. ಏಯ್ ಸುಮ್ಮನೆ ಇರಲ್ಲ. ಗೈಸ್ ಸ್ಪೆಷಲ್ ಉತ್ತರ ಕರ್ನಾಟಕ ಊಟ ಅರೇಂಜ್ ಮಾಡವ್ರೆ. ತೋರಿಸ್ತೀನಿ ಬರ್ರಿ ಹೆಂಗೆ ಅಂತ. ಲಾಸ್ಟ್ ಟೈಮ್ ಬೆಂಗಳೂರು ಸ್ಟೈಲ್ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಕಂಡ್ರಿ. ನಾನು ತಿಂದಿದ್ದು ಒಂದ್ಸಲಿ. ಏ ನೀನು ಏನು ಹೇಳೋದೆಲ್ಲ ಕೇಳಲ್ಲ, ಗೊತ್ತಾಗಿರುತ್ತೆ. ಏನಲ್ಲ ಮನೆಗೆ ಹಂಗಾರೆ ನಿಂಗೆ ಏನು ಸಿಗ್ತಾರೆ ಹಂಗಾರೆ ಸ್ಪೆಷಲ್ ಆಗಿ ಕೂತ್ಕೊಳ್ಳೆ. ಅಣ್ಣ ನೀನು ಬರ್ಬೇಕು ಇವಾಗ. ಎಲ್ಲ ಅಕ್ಕ ಎಲ್ಲ ಬಂದ್ಬಿಡಿ ನೀವು ಒಂದೇ ಸಲ ಊಟಕ್ಕೆ. ನಮ್ಮನ್ನು ಅತಿಥಿ ಟ್ರೀಟ್ ಮಾಡಿಬಿಟ್ರಿ ಅಪ್ಪ. ನಾವು ಫ್ಯಾಮಿಲಿ ಮೆಂಬರ್ಸ್. ಆಮೇಲೆ ಅಕ್ಕ ಮಾಡಿದ್ದೀರಾ? ಏನಕ್ಕ ನಡಿಯಪ್ಪ, ನಾನು ಹಂಗೆ ಬಿಡ್ರಿ. ಕಿರಣ ಫೋಟೋಗಳೆಲ್ಲ ಫೀಸ್ ಹೊಡ್ಬಿಟ್ಟು ಕಳಿಸಿವ್ರಿಗೆಲ್ಲ ಫೋಟೋಗಳು ಅವರವೆಲ್ಲ. ಅಲ್ಲಕಂಡ್ರಿ ನೀವು ಉತ್ತರ ಕರ್ನಾಟಕದವರಾಗಿ ನಿಮ್ಮ ಸ್ಪೆಷಲ್ ಊಟ ಮಾಡಿಬಿಟ್ಟು ನಮ್ಮ ಊಟನೇ ಮಾಡಿದಿರಲ್ರಿ ತಿರ್ಗಾ. ಇವ್ರು ತಿಂದಿಲ್ಲ ಕಣಕ್ಕ. ಹೋಗಪ್ಪ ಇರ್ಲಿ ತಿನ್ನಾಲಿ ಮರಿ. ಸಕ್ಕತ್ತಾಗಿ ನಾಗೇಶ್ ನಾಗೂರಿ ನೀವೇನು ಮಾಡಿದ್ದು. ವಯಸ್ಸೂರು ಒಂಥರ ಸಕಾಲ ಕಾಲ ಒಲ ಬಟ್ರಿ ಇದ್ದಂಗೆ. ಅಯ್ಯಪ್ಪಿ ಅಯ್ಯ ಅವತ್ತು ಅಣ್ಣ ಮಾಡಿ ಚಿಕನ್ ಹೆಂಗಿತ್ತಲ್ಲ ಅದು. ಅಲ್ಲ ಕಣ ಅಡುಗೆ ಭಟ್ಟ ಥರ ಎಷ್ಟು ಇದು ಕೊಡ್ತಾ ಇರೋದು ಅವ್ರಿಗೆ. ನಾವು ಇದು ಮಾಡ್ತಿರೋದು ರಾಜು ನನ್ನ ಹೇಳ್ತೀನಿ ಅಡುಗೆ ಮಾಡೋಣ, ಮ್ಯಾಚ್ ಪಾರ್ಟಿ ಮಾಡೋಣ ನಾವೇ. ಇನ್ನೇನು ಒಂದು ಮದುವೆ ಆಗ್ತೀನಿ ನಾನು. ಒಂಚೂರು ಸೈಡ್ ಬಿಡಕ್ಕ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಊಟ ಚೆನ್ನಾಗಿತ್ತು ಕಣಕ್ಕ. ಬೈ ಬಾಯ್ ಬೈ ಬಾಯ್ ಅಕ್ಕ ಬಾಯ್. ಆಂಟಿ ಅಕ್ಕ ಬಾಯ್. ಅವರು ಅಣ್ಣ ಬಾಯ್ ಬಾಯ್. ಹೋಗಿ ಫೋನ್ ಮಾಡ್ತೀನಿ. ಊಟ ಮಾಡಿ ತುಂಬ ಖುಷಿ ಆಯಿತು. ಬಾಯ್ 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 ಬಾಯ್. ಬರೋನ್ರಿ. ಏಯ್ ಬರೀ ಬಿಡ ಗೊತ್ತಾರೆ ಬಾರಿ ಅವರು. ಹಂಗೆಲ್ಲ ಒಳಗೆ ಸೇರ್ಕಣಲ್ಲ ನಮ್ಗೆ ಗೊತ್ತು. ನಿಂದು ಬೇಡ ಬೇಡ ಬೇಡ. ಕಿರಣ್ ತಿಳ್ಕೊಂಡು ಅಲ್ಲಿ ಇಳ್ಕೊಂಡು ಎಲ್ಲ ಗೋಚ್ ಕೆಲಸ ಹೋಗಲಿ. ವಯಸ್ಸು ನನ್ನ ಗಾಡಿ ಇನ್ನೊಂದು ಕಿರಾಣ ಅಂತವ್ರೆ. ಕಿರಾಣ ಅಂತ ಇಲ್ಲಿಂದ ಕಿರಾಣ ಮನೆಗೆ ಒಂದು 25 ಕಿಲೋಮೀಟ್ರು. ಇಲ್ಲಿಂದ ಎಕ್ಸಾಕ್ಟ್ ನಮ್ಮ ಮನೆಗೆ 46 ಏನೋ ಆಗ್ತದೆ. ಹೋಗ್ಬೇಕಷ್ಟೇ. 3ನೇ 2ನೇ ಫ್ಲೋರ್ ಕಡೆ ಹೆಂಗಣ್ಣ ಸ್ವೆಟ್ ಆಗ್ಬಿಡಿದೆ ಈ ಪಟೆ. ಹಾಂ ನೋಡಿ ಬರ್ತಡೆ ಸಹ ಬೆಳ್ಳ ಕಣದ ಕಣೆ ಅಣ್ಣ. ಜಿಮ್ಮಿ ಬೇರೆ ಹೋಗಿ ನೋಡಿ ಬಾಡಿ ಎಲ್ಲ ಫಿಟ್ ಆಗ್ತೈತೆ. ಹೊಟ್ಟೆ ಎಲ್ಲ ಕರ್ತೈತೆ. ಹತ್ತು ವಾಪಸ್ ಯಾರು ಊಟ ಬಂದು ಅದೇ ಊಟ ನೋಡಿ ಹೇಳ್ತೀನಿ. ಬೇಗ ಹೋಗ್ತೀವಿ. ಗೊತ್ತೇನ ನಿಂಗೆ ಗೌರ್ಮೆಂಟ್ಗಳು ಸಿಗ್ನಲ್ ತಗಿಸ್ಬೇಕು ಹೆಂಗಾರು ಬನ್ನಿ ನೀನು. ಗೊತ್ತಾ ಇಲ್ಲಿ ಹೋಗ್ತಿರಲ್ಲ ಸೇಮ್ ಸೀದಾ ಹೋಗ್ರಿ. ಸಿಗ್ನಲ್ ಸೀದಾ ಹೋಗ್ರಿ. ಒಂದೇ ರೋಡು ಸೀದಾ ಹೋಗ್ರಿ ಮತ್ತೆ ಹಂಗೆ. ಹೌದಾ ಇದು ಹಂಗೇನೆ. ಬರೋಣ ಬಾಡಿ ಬಿಲ್ಡರ್ ತೋರ್ಸಕ. ಅದೆಲ್ಲ ಬ್ಲರ್. ಬರೋಣ ಹೋಗ್ಬಿಟ್ಟು ಇಷ್ಟೊತ್ತಕ ಬರೋದು ಅಲ್ಲೇ ಬಸ್ಸೇ ತಾತಂದ ಏನ್ರಿ ನೀನು ಕೂತಿದ್ದಿ. ಕತ್ಲು ಮನೆಗೆ ಹೆಂಗೆ ಕೂತಿದ್ದೀರಾ ಅಂತ. ಹೌದಾ ಊಟ ಕಳ್ಸೋಗ್ತೀನಿ. ಊಟ ಅಡುಗೆ ಮಾಡಿ ಬಂದೀನಿ ಅದಕ್ಕೇನೆ. ಇಲ್ಲ ಮುಂದೆ ಫೋನ್ ಮಾಡಿ ಹೇಳ್ತಲ್ಲ ಅಣ್ಣ. ನೀನು ಇದಾಗ ಹೆಂಗೆ ಕೂತಿದ್ದೆ. ಯಾರಿಲ್ಲಪ್ಪ ತಾಮಂದಿರಲ್ಲ ನೀನು ಏನು ಮಾಡಿವೆ. ಅನ್ನ ಆಯ್ತು ನೋಡು. ನೀನು ಇಂಥ ಕೆಲಸ ಮಾಡ್ಬಿಡು. ಮಡಗಿದ್ರೆ ಇನ್ನ ಅನ್ನ ಸಾರಲ್ಲ ಏನೆಲ್ಲ ಪಾಯಸನ ಪಲಾವದೆ ಇಬ್ಬರು ಇಟ್ಕೊಂಡು ಬಂದ್ಬಿಡ್ರಿ. ನೀನು ಹೆಂಗೆ ಬಿಡ್ಬೇಕಾಯ್ತು ನೀನು ಒತ್ತಡ ಮಾಡೋಕ್ಕೆ. ಕರ್ಕೊಂಡೋಗ್ಬೇಕಾಯ್ತು. ಅಲ್ಲಿ ಕಾರ್ ಕೊಡ್ಸೋದು ನಾನು ಕರ್ಕೊಂಡೋಗ್ತೀನಿ. ನಾನೇ ಕಂಡವ್ರ ಕಡೆಗೆ ಹೋಗ್ತೀನಿ. ನೋಡಪ್ಪ ಮತ್ತೆ ಹೆಂಗೆ ಕತೆ ಸಮಾಚಾರ ಏನು ಬೆಳಗಿಂದೆಲ್ಲ ತಿಳ್ಕೊಂಬಂದಿದ್ರಿ ಚಲ್ಕಂಡು ಚಲೋ ಹೊಡದ. ಬೆಂಗಳೂರಿಂದ ಕಟ್ಕಳ್ಸದೆ ಅಂದ್ರೆ ಬೆಂಗಳೂರಿಂದ ಊಟ ಬಂದದೆ ಆಯ್ತು. ನಿಮ್ಮ ಮನೆಗೆ ನೋಡು ನೋಡು ನಾವು ಅಪ್ಪನ ಮಕ್ಕ ನೋಡಿ ಕಳಿಸಿರೋದವ್ರು. ನಿನಗಂತೂ ಅಷ್ಟು ರುಚಿ ಮಾಡಕ್ ಬರಲ್ಲ ಅಂತ. ಅದು ಗಮ್ಮಂತ ನೋಡು ಹೆಂಗದೆ ಪಲಾವ್ ಅಂತ. ಇವಾಗ ಬೆಳಿಗ್ಗೆ ಮೆತ್ತದೆ. ಬೆಳಿಗ್ಗೆ ನಾಶ ಮಾಡಕ್ ಹೋಗ್ಬೇಡ. ಅಲ್ಲ ಬೆಳಿಗ್ಗೆ ಇನ್ನೇನು ಮಾಡಕ್ ಹೋಗ್ಬೇಡ. ಇದೇ ಆಗ್ತದೆ ಗೈಸ್. ಅಷ್ಟೇ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಆಯ್ತು. ಅವ ನಾಗೇಶಣ್ಣ ಯಾರಮ್ಮ. ನಾಗೇಶಣ್ಣ ಯಾರು. ನಾಗೇಶಣ್ಣ ಯಾರು.
ನಮ್ಮ ಜನಕ್ಕೆ ಯಾರು ಅಂತಲೇ ಗೊತ್ತಿಲ್ಲ ಗೈಸ್. ನನಗೆ ಪರಿಚಯ ಆಗಿರೋರು ಮದುವೆ ಕೆಲಸಕ್ಕೆಲ್ಲ ಜೊತೆಗೆ ನಾನು ಅಣ್ಣನಾಗಿ ಎಷ್ಟು ಮಾಡ್ಬೇಕಾಯ್ತು ಅದಕ್ಕಿಂತ ಜಾಸ್ತಿನೇ ಮಾಡಿಬಿಟ್ರು. ಅದಕ್ಕೋಸ್ಕರ ಆ ಥರದನ್ನೆಲ್ಲ ಬಿಡಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಅವ್ರು ಹುಟ್ಟಿದ ಹಬ್ಬನ ನಮ್ಮ ಕೈಲಾದಷ್ಟು ಮಾಡೋಕ್ಕೋದು ಅಷ್ಟೇ. ಈ ಸೆಲೆಬ್ರೇಷನ್ ಅದೆಲ್ಲ ನನಗೆ ಯಾವುದು ಇಷ್ಟನೇ ಆಗ್ತಿರಲಿಲ್ಲ. ಇವಾಗ ನಮ್ಗೆ ಇಷ್ಟ ಇಲ್ಲ ಅಂದರೆ ನಾವು ಬರ್ತಡೇ ಮಾಡ್ಕೊತಿರೋರು ಆ ಜಾಗದಲ್ಲಿ ಇರೋರು ಖುಷಿ ಪಡಲಿ ಅಂದ್ಕೊಂಡ್ಬಿಟ್ಟು ಸೆಲೆಬ್ರೇಷನ್ ಮಾಡೋದು ಅಷ್ಟೇ ಖುಷಿ ಆಯಿತು. ಅವ್ರ ಮನೆಗೆ ಹೋಗಿ ಬರ್ತಡೇ ಮಾಡಿ ಬಂದಿತ್ತು. ನೆಕ್ಸ್ಟು ನಿಂದೆ ಯಾವಾಗ ಬರ್ತಡೇ ಗೈಸ್? ನಮ್ಮ ಅಪ್ಪಂದು ಗೊತ್ತಿಲ್ಲ, ನಮ್ಮ ಅಮ್ಮಂದು ಗೊತ್ತಿಲ್ಲ, ಡೇಟ್ ಕೂಡ ಗೊತ್ತಿಲ್ಲ. ಅವರೆಲ್ಲ ಯಾವಾಗ ಹುಟ್ಟಿದ್ರು ಅಂತ ಸುಮ್ಮನೆ ಒಂದು ಲೆಕ್ಕ ಯಾವುದು ಹಿಂಗೆ ಸ್ಕೂಲಿಗೆ ಸೇರ್ಸೋಕೆ ಒಂದು ಲೆಕ್ಕ ಮಾಡಿಕೋರು ಅಷ್ಟೇ. ಅವ್ರಿಗೆ ಹುಟ್ಟಿದ ದಿವಸ ಅವ್ರ ಅಪ್ಪ ಅಮ್ಮನೂ ಬರೋದಕ್ಕಿಲ್ಲ. ನೀನು ಹುಟ್ಟಿದ ಯಾವತ್ತಮ್ಮ? ನಿಮಗೂ ಗೊತ್ತಿಲ್ಲ. ಹಿಂಗೆ ಅಷ್ಟೇ ಗೈಸ್. ನನಗಿರೋ ಚಿಕ್ಕ ಫ್ರೆಂಡ್ ಸರ್ಕಲಲ್ಲಿ ಈ ಥರ ಬರ್ತಡೇ ಬಂತು ಅಂದರೆ ಮಾಡೋದು ತುಂಬ ಖುಷಿ. ಇನ್ನು ಯಾರಿಲ್ಲ ಸದ್ಯಕ್ಕೆ ಅಣ್ಣನೊಂದು ಆಯಿತು, ಬಿಟ್ಟರೆ ನನ್ನ ತಂಗಿನ ಮೊನ್ನೆ ಆಯಿತು. ಇನ್ನು ಸದ್ಯಕ್ಕೆ ಯಾರ್ದು ಇಲ್ಲ, ತುಂಬ ದೂರವೇ ಅಲ್ಲ. ಅಷ್ಟೇ ಮುಗೀತು. ಇಷ್ಟೇ ಜನದು ಬರ್ತಡೇ ಗಿರ್ತಡೇ ಎಲ್ಲ ಸೆಲೆಬ್ರೇಷನ್ ಮಾಡೋದು ನಾವು. ಅವ್ರಿಗೆ ಅದು ಖುಷಿ ಪಡ್ಸೋಣ ಅಂದ್ಬಿಟ್ಟು ಬರ್ತಡೇ ಮುಗಿಸ್ಕೊಂಡು ಬಂದಿದ್ದು. ಈ ಕಡೆ ಅಮ್ಮ ಊಟನ ಆಯಿತು. ನನಗೊಂದು ನೀರು ಕೊಡಮ್ಮ ಫಸ್ಟು. ಬೇಕಾಗ್ಬಿಡಲ್ಲ ಮಗನ. ಅಯ್ಯೋ ಪೈಸ ಪಾರ್ಟಿ ಆಯಿತು ಗೈಸ್. ನಾಗೇಶ್ ಅಣ್ಣ ಮನೇಲಿ ಇಬ್ಬರಿಗೂ, ನನಗೂ ಆಯಿತು, ಅಪ್ಪನಿಗೂ ಆಯಿತು, ನಮ್ಮ ಅಮ್ಮಂಗೂ ಆಯಿತು ಬರ್ತಡೇ ಪಾರ್ಟಿ. ಆಯಿತಾ? ಕೇಕ್ ಒಂದು ಮಿಸ್ ಆಗೋಯ್ತು. ಅಲ್ಲಿಂದ ತಂದಿದ್ರೆ ಕೇಕ್ ಎಲ್ಲ ಮೊಸರು ಆಯಿತು, ಅದಕ್ಕೆ ತರಲಿಲ್ಲ. ಐಸ್ ಕೇಕ್ ತಗೊಂಡೋಗಿತ್ತು. ಪೂರಿ ಮಾಡಿಸಿದ್ರು ಕಣಪ್ಪ, ಪನ್ನೀರ್ ಸಾಕು ಮಾಡಿಸಿದ್ರು ಕಣಪ್ಪ. ಪಲಾವು ಪಾಯಸ ಸಾಕಲ್ಲ. ಸೋಮವಾರ ಆಗಿರೋದ್ರೆ ಬೇರೆ ಮಾಡಿರೋರು ಪಾಪ, ಏನು ಮಾಡ್ತೀವಿ, ನಾವೇ ಬೇಡ ಅಂತ ಹೇಳಿದ್ದು. ಅವ್ರು ಸೋಮವಾರ ತಿಂತಾರಂತೆ, ಗುರುವಾರ ಮಾತ್ರ ತಿನ್ನಲ್ವಂತೆ. ನಾನು ಅಷ್ಟೇ ಅಡಿಗೆ ಎಲ್ಲವರು ತಿಂತೀನಿ. ಹೆಂಗೆ ಸರ್ ಕತೆ? ಮಗಳು ಫೋನ್ ಮಾಡಿಲ್ಲ ಏನಂತೆ? ಹೌದಾ? ವಿಡಿಯೋ ಕಾಲ್ ಮಾತಾಡ್ಬಿಟ್ಟ. ಓ ನೀನು ನೋಡಿರ್ಲಿಲ್ಲ ಅಲ್ವಾ? ಪಾಪ ಕಣ್ರಿ. ನಾವಂದ್ರೆ ಬರ್ತಡೇ ಹೋಗೋಣ ನೋಡ್ಕೊಂಡ್ಬಂದು. ಯಾರು ಮಾತಾಡಿದ್ರು ತಾಯಿ ಕೈಲ. ನನ್ನ ಯಾರೋ 3 ದಿವಸದಿಂದ ಎಷ್ಟು ಜನ ಪಾಪ ಹೊಡಿಕೊಂಬತ್ತಾರೆ. ಅವ್ರು ಬಂದಾಗೆ ಸಿಗಲ್ಲ. ನಾನು ಎಲ್ಲೋ ಓಡಾಡ್ಬಿಡ್ತೀನಿ. ಮೊನ್ನೆ ಬಂದಾಗ ನಾನು ತಾಯಿ ಮನೆಗೆ ಹೋಗಿದ್ದೆ. ಮೊನ್ನೆ ಯಾರೋ ಬಂದಿದ್ರು ಪಾಪ, ಇವತ್ತು ಯಾರೋ ಬಂದಿದ್ರು. ಆ ಅಣ್ಣನ ಮನೆ ಬರ್ತಡೇಗೆ ಹೋಗಿದ್ದೆ. ಈ ಥರ ಆಗ್ತದೆ. ಆಮೇಲೆ ಇವರಾದ್ರೂ ಸಿಗ್ತಾರಲ್ಲ ಅಷ್ಟೇ ಖುಷಿ. ಮದರ್ಸ್ ಮಾಡ್ತಾರೆ. ಮ್ಯಾಕೆ ಬಿಡಮ್ಮ, ಸಿಕ್ಕಾಬಿಟ್ಟು ಸುಸ್ತಾಗ ನನಗೆ. ಬೆಳಿಗ್ಗೆ 9 ಗಂಟೆಗೆ ಮನೆಕೊಂಡ್ಬಿಡ್ತೀನಿ. ಇಬ್ಬರು ಸ್ವಲ್ಪ ಪಾಪ ನಿನ್ನ ಎಬ್ರಿಸಿ ಮಾಡ್ತೀವಿ ನಾವು. ಎದ್ದಾಳಪ್ಪ, ಕಸ ಹಾಕು, ಹಾಲು ಕರಿ, ದನ ಕಟ್ಟು ಅಂತ.